NTI ಸೊಸೈಟಿಗೆ ನಾನು ಭಾಳ ಶಾರ್ಟಾಗಿ ಹೇಳ್ಕೊಂಡು ಹೋಗ್ತೀನಿ, ಭಾಳ ಡೀಟೇಲಾಗಿ ತಾವು ಹೇಳಿದಷ್ಟು ಡೀಟೇಲಾಗಿ ನಾನು ಹೋಗಲ್ಲ. ಲ್ಯಾಂಡು BDNನಿಂದ ಪ್ಲಾನ್ ಸ್ಯಾಂಕ್ಷನ್ಗೆ ಹೋಗ್ತಾರೆ. ಪ್ಲಾನ್ ಸ್ಯಾಂಕ್ಷನ್ಗೆ ಹೋಗುವಂಥ ಸಂದರ್ಭದಲ್ಲಿ ಭಾಳ ಸ್ಪಷ್ಟವಾಗಿ ಇದನ್ನು 18% SC ಆ್ಯಂಡ್ STಗೆ ಕೊಡಬೇಕು ಅಂತ ಪ್ಲಾನ್ ಸ್ಯಾಂಕ್ಷನ್ ಕೊಡ್ತಾರೆ. ಪ್ಲಾನ್ ಸ್ಯಾಂಕ್ಷನ್ ಆದಮೇಲೆ ಸ್ವಲ್ಪ ದಿನ ಆಗಿದ ತಕ್ಷಣ ಕೂಡಲೇ ನಮ್ಮಲ್ಲಿ ಲೇಔಟ್ ಡೆವಲಪ್ ಮಾಡೋಕ್ಕೆ ಹಣ ಇಲ್ಲ, ಒಂದು 10 ಎಕರೆ ಮಾರಾಟ ಮಾಡೋಕ್ಕೆ ಅನುಮತಿ ಕೊಡಿ ಅಂತ ಮತ್ತೆ BDN ಕೇಳ್ತಾರೆ. BDNಲ್ಲಿ ಏನು ಮಾಡ್ತಾರೆ, ಮತ್ತೆ 10 ಎಕರೆ ಸೇಲ್ಗೆ ಏನೋ ಮಾಡ್ಕೊಳ್ತಾರೆ. ಇದಾದಮೇಲೆ 10 ಎಕರೆನ ಒಂದು ಸಂಘನ ಕ್ರಿಯೇಟ್ ಮಾಡ್ತಾರೆ, SPG ಅಂತ. ಸಂಘನ ಕ್ರಿಯೇಟ್ ಮಾಡಿದ್ರೆ ಅದ್ರ ಫೈನಾನ್ಷಿಯಲಿ ಬ್ಯಾಕ್ಗ್ರೌಂಡ್ ಏನು ಅಂತ ಗೊತ್ತಿಲ್ಲ, 1 ಲಕ್ಷ ರೂಪಾಯಿ ಡೆಪಾಸಿಟ್ ಇಲ್ಲ ಅವ್ರ ಹತ್ರ. ಅದನ್ನ ಇಮ್ಮಿಡಿಯೇಟ್ ಅವ್ರಿಗೆ 10 ಎಕರೆ ಕೊಡ್ತಾರೆ. ಅವನು 7.5 ಕೋಟಿ ಚೆಕ್ ಕೊಡ್ತಾನೆ, 2 ಕೋಟಿ 60 ಲಕ್ಷ ಕ್ಯಾಶ್ ಕೊಡ್ತೀನಿ ಅಂತ. ಇವೆರಡೂ ಆಗೋದಿಲ್ಲ. ಮತ್ತೆ ಇವರೇ ಒಂದು ಡಿಸ್ಪ್ಯೂಟ್ ಕ್ರಿಯೇಟ್ ಮಾಡ್ಕೊಳ್ತಾರೆ. ಆಮೇಲೆ ಮತ್ತೆ 2-3 ವರ್ಷ ಆದಮೇಲೆ ಮತ್ತೆ ದುಡ್ಡು ಕೊಡ್ತೀನಿ ಅಂತ ಹೇಳ್ತಾರೆ. ಮತ್ತೆ ಆಮೇಲೆ ದುಡ್ಡು ಕೊಡ್ತಾರೆ. ದುಡ್ಡು ಕೊಟ್ಟ ಮೇಲೆ 10 ಕೋಟಿ 60 ಲಕ್ಷಕ್ಕೆ ಇವ್ರಿಗೆ ಡಾಕ್ಯುಮೆಂಟ್ಸ್ ಮಾಡಿ ಕೊಟ್ಬಿಡ್ತಾರೆ. ಕೊಟ್ಟಿದ್ದು ನೆಕ್ಸ್ಟ್ ಇಯರಲ್ಲೇ ಒಂದು ಬಾಂಬೆ ಕಂಪ್ನಿಗೆ 180 ಕೋಟಿಗೆ ಸೇಲ್ ಆಗುತ್ತೆ. 1 ಕೋಟಿ 180 ಕೋಟಿಗೆ ಸೇಲ್ ಆಗುತ್ತೆ. ಈ ಸೇಲ್ ಆಗಿರೋಂಥದ್ರಲ್ಲಿ ಯಾವುದು 10 ಕೋಟಿ ಅಂದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ಕೊಡಬೇಕಾಗಿದ್ದಂಥ ನಿವೇಶನ ಹೇಳಿತ್ತು, ಅದನ್ನ ಇವ್ರಿಗೆ ಮಾರಾಟ ಮಾಡ್ತಾರೆ. ಇವತ್ತು ಅದು ಬೇರೆ ಎಲ್ಲೂ ಇಲ್ಲ, ದೂರ ಏರ್ಪೋರ್ಟ್ ರಸ್ತೆ ಕೊಡಗೇಹಳ್ಳಿನಲ್ಲಿ ಇರ್ತಕ್ಕಂಥ ಒಂದು ಸ್ಥಳ. 1 ಚದರ ಅಡಿ ಇವತ್ತು ಯಾರನ್ನ ತಗೋಬೇಕು ಅಂದ್ರೆ 1 ಅಡಿ 20,000. ಈ 360 ಜನ SC STಗಳು ಕೊಡಬೇಕಾಯ್ತು ಸೈಟು. ಅದ್ರದ್ದು ಇವತ್ತು 1000 ಕೋಟಿ ಅವ್ರಿಗೆ ಮೋಸ ಮಾಡಿರೋಂಥದ್ದು ಇದು. ಇಷ್ಟೆಲ್ಲ ಆದಮೇಲೆ ಎಷ್ಟು ಸ್ಪಷ್ಟವಾಗಿ ಉತ್ತರ ಕೊಟ್ಟಿದ್ದಾರೆ ಅಂದರೆ ತಮ್ಮ ಗಮನಕ್ಕೆ ತರ್ತೀನಿ. ತಾವು ಕೊಟ್ಟಿರೋ ಉತ್ತರನೇ ನಾನು ಹೇಳೋದು. CA ಲ್ಯಾಂಡ್ ಇದೆ ಅಂತ ಹೇಳ್ತೀರಿ, ತಾವೇ ಹೇಳ್ತಾ ಇರೋದು, ಇದು ನಾನು ಹೇಳ್ತಾ ಇಲ್ಲ. ತಮ್ಮ ದಾಖಲೆನಲ್ಲಿ ನನಗೆ ಕೊಟ್ಟಿರೋ ಉತ್ತರದಲ್ಲಿ ಇದು 10 ಎಕರೆ CA ಲ್ಯಾಂಡಿಗೆ ಮೀಸಲು ಇಟ್ಟಿದ್ದೀವಿ ಅಂತ ಹೇಳ್ತಿದ್ದೀರಿ. 10 ಎಕರೆನ CA ಲ್ಯಾಂಡ್ಗೆ ಇಟ್ಟ ಮೇಲೆ ಮತ್ತೆ ಇವತ್ತು ಈ CA ಲ್ಯಾಂಡ್ ಅಲ್ಲಿ ಇರಬೇಕಲ್ಲ, ಯಾಕೆ ಸಿಗ್ತಾ ಇಲ್ಲ? CA ಲ್ಯಾಂಡ್ ಇರಬೇಕಲ್ಲ. CA ಲ್ಯಾಂಡ್ ಅಂದ್ರೆ ಏನು? ಮುನಿರತ್ನವರೇ, ಈಗ ಇದಕ್ಕೆ ಮುಖ್ಯಮಂತ್ರಿಗಳೇ ಬೇಕು, ಇನ್ನೊಮ್ಮೆ ಬಂದಾಗ ಕೊಡ್ತೇವೆ ಮಾತಾಡ್ಲಿಕ್ಕೆ. ಸಭಾಧ್ಯಕ್ಷರೇ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ, ನಾವು ಕೇಸ್ ಹಾಕಿದ್ದೀವಿ, ಕೇಸು ಬಿಡುಗಡೆ ಆಗಿದೆ, ತಪ್ಪು ಮಾಡಿರೋರಿಗೆ ಮತ್ತೆ 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 ಅವ್ರಿಗೆ ನೋಡಿ ಲಾಸ್ಟ್ ಅಲ್ಲಿ ಸರ್ ತಾವು ಹೇಳಿದ ಉತ್ತರದಲ್ಲಿ ಹೇಳ್ತಾ ಇದ್ದೀನಿ, ಕನ್ವರ್ಷನ್ ಮಾಡ್ಕೊಡಿ. ಇದಕ್ಕೊಂದು ಕೆಲಸ ಮಾಡುವ ಉದ್ದದ ಕೇಸ್ ಕನ್ವರ್ಷನ್ಗೆ ಹಾಕೊಡಿ. ಈಗ ಡಿಸ್ಕಷನ್ಗೆ ಅವಕಾಶ ಕೊಡುವ. ಸಭಾಧ್ಯಕ್ಷರು 1 ನಿಮಿಷ. ಈಗ 1 ನಿಮಿಷ ಇದರಲ್ಲಿ ನಂಗೆ ಗೊತ್ತಿಲ್ಲ, ಡೀಟೇಲ್ಸ್ ನಾನು ಹೇಳಲ್ಲ. 1 ನಿಮಿಷ ನಾನು ಹೇಳಿ 1 ಲಕ್ಷ ಬ್ಯಾಂಕ್ ಸರ್ 1 ನಿಮಿಷ ಸರ್ ಚಲನ 1 ನಿಮಿಷ. 1 ಲಕ್ಷ ಬ್ಯಾಂಕ್ ಬ್ಯಾಲೆನ್ಸ್ ಇಟ್ಕೊಂಡು 7 ಕೋಟಿ ರೂಪಾಯಿ ಆಸ್ತಿನ ಕೊಡ್ತೀರಿ ಅಂತಂದ್ರೆ 10 ಕೋಟಿ ರೂಪಾಯಿ ಅದ್ರಲ್ಲಿ 7 ಕೋಟಿ ರೂಪಾಯಿ ಚೆಕ್ ಕೊಡ್ತೀವಿ ಅಂತಂದ್ರೆ ಏನ್ ಲೆಕ್ಕಾಚಾರ? 1 ಲಕ್ಷ ರೂಪಾಯಿ ಬ್ಯಾಂಕ್ ಬ್ಯಾಲೆನ್ಸ್ ಇಟ್ಕೊಂಡು ಅಲ್ಲೇ ಇದು ಈಗ ಹಿಂದೆ ತನಿಖೆ ಮಾಡ್ತಾ ಇದೆ. ಚೆಕ್ ಕೂಡ ಬೌನ್ಸ್ ಆಗಿದೆ. ಆಯ್ತು, ಅವ್ರು ಉತ್ತರ ಕೊಡ್ತಾರೆ ನೋಡಿ. ಈಗ ಸಭಾಧ್ಯಕ್ಷರೇ ಪ್ಲೀಸ್ 1 ನಿಮಿಷ. ಹೈಕೋರ್ಟ್ ನಲ್ಲಿ ಸ್ಟೇ ಇತ್ತು ಯಾವಾಗ 2016/4/2025 ತಡೆಯಾಜ್ಞೆ ತೆರವುಗೊಳಿಸಿದ ವಿಚಾರಣೆಯನ್ನ ಮುಂದುವರಿಸಲಾಗಿದೆ. ಈಗ ಆಮೇಲೆ ತಾವು ಹೇಳಿದಂಗೆ ಸ್ಟೇ ವೆಕೇಟ್ ಆಗಿದೆ ಹೈಕೋರ್ಟ್ ಅಲ್ಲಿ ಅಂತ 14/4/2025 ಇಲ್ಲೇ ನಮ್ಮ ಹತ್ರ ದಾಖಲೆ ಕೊಡ್ತೀನಿ, CM ಕೊಟ್ಟಿರೋ ದಾಖಲೆ ಕೊಡ್ತೀನಿ. ಇಲ್ಲೇ CM ಅವರು 7/11/25 ಕೆಲಸ ಮಾಡಿ. ಬಹಳ ಶಾರ್ಟ್ ಆಗಿ ಮುಗಿಸ್ಬಿಡ್ತೀನಿ. ಈಗ ದಯವಿಟ್ಟು ನೋಡಿ, ಇಲ್ಲಿ ಚರ್ಚೆ ಆಗಿ ಮುಗಿಯುವಂತ ವಿಚಾರ ಅಲ್ಲ, ಸುಮ್ಮನೆ ನಾವು ಚರ್ಚೆ ಮಾಡಬೇಕು. ತಾವು ಕೊಟ್ಟಿರುವಂತ 3 ಪ್ರಶ್ನೆ ಮಾತ್ರ ಹೇಳ್ತೀನಿ, 3 ಕ್ವಶನ್ ಆನ್ಸರ್ 1 ಮಿನಿಟ್. ಆಫ್ ಕರ್ನಾಟಕ ಕೋಆಪರೇಟಿವ್ ಸೊಸೈಟಿ ಆಕ್ಟ್ 1959 ಇದು ಕವರಿಂಗ್ ಆಲ್ ದಿ ಆಸ್ಪೆಕ್ಟ್ಸ್. ವಾಟ್ ಎವರ್ ತಾವು ಏನು ಕೇಳ್ತಿದ್ರಿ ಎಲ್ಲವನ್ನ ಸ್ಟ್ಯಾಚ್ಯೂಟರಿ ಎನ್ಕ್ವೈರಿ ಸೆಕ್ಷನ್ 64 ಅಡಿಯಲ್ಲಿ ಸಹ ಕರ್ನಾಟಕ ಕೋಆಪರೇಟಿವ್ ಸೊಸೈಟಿ ಆಕ್ಟ್ 1949 ನಡೀತಾ ಇದೆ. ಎನ್ಕ್ವೈರಿ ಪ್ರೋಗ್ರೆಸ್ ನಲ್ಲಿ ಇದೆ. ಆಮೇಲೆ ಆ ಪ್ರೋಗ್ರೆಸ್ ಮೇಲೆ ಯಾರಿಗೂ ರೆಸ್ಪಾನ್ಸಿಬಿಲಿಟಿ ಏನಿದೆ ಆಮೇಲೆ
ಅದನ್ನ ತಗೊಂಡು ಕಠಿಣ ಕ್ರಮ ಸರ್, ಈಗ ಕೈಗೊಳ್ತೀವಿ. ಸರ್, ಈಗ 150 ಕೋಟಿಗೆ ಆಸ್ತಿ ಮಾರಿದ್ದಾರೆ. ಅಣ್ಣ ಒಂದ್ ನಿಮಿಷ ಇರೋಣ. ರೇವಣ್ಣ ಅವರೇ, ಅಣ್ಣ ಒಂದ್ ನಿಮಿಷ ಯಾಕೆ ಅವ್ರು ಮಾತಾಡೋದು? ರೇವಣ್ಣ ಅವರೇ, ನೀವು ಅಲ್ಲ, ಒಂದ್ ನಿಮಿಷ. ಇಷ್ಟೇ ಇತ್ತು. ಸಭಾಧ್ಯಕ್ಷರೇ, ಎನ್ಕ್ವೈರಿ ಮಾಡಿ ರಿಪೋರ್ಟ್ ಬರೋಂಥದ್ದು ಏನಿದೆ ಮುಂದಕ್ಕೆ ಅದನ್ನ ಈಗಲೇ ಕೊಟ್ಟಿದ್ದಾರೆ. ಆಯ್ತು, ಅದನ್ನ ನಾನು ಹೇಳ್ತೇನಲ್ಲ, ಅಲ್ಲ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಅದನ್ನ ತಾವು ಕಮಿಟಿ ಮಾಡಿ ಏನ್ ಎನ್ಕ್ವೈರಿ ಮಾಡ್ತೀನಿ ಅಂತ ಆಲ್ರೆಡಿ ತಾವು ಕೊಟ್ಟಿದ್ದೀರಿ. ಕೊಟ್ಟಿದೆ. ಏನ್ ಕೊಟ್ಟಿದ್ದೀರಿ ಅಂತ ನಾನು ಹೇಳ್ತೀನಿ. ಏನ್ ಆಗ್ತಾ ಇದೆ ಅಂತ ಅಲ್ಲಲ್ಲ, stay ತಾವು ಏನ್ vacate ಕೊಟ್ಟಿದ್ದೀರಿ ಅಂತ ಆದ್ಮೇಲೆ ತಾವು ಗಮನಕ್ಕೆ ತರ್ತೀನಿ. ತನಿಖೆ ಮುಂದುವರೆದು ಆದ್ಮೇಲೆ ಸರ್, ಈಗ 64 ತಾವು ಏನ್ ಕೊಟ್ಟಿದ್ದೀರಿ ಅಂತ ಮಾತ್ರ ಹೇಳ್ಬಿಡ್ತೀನಿ. ಚರ್ಚೆ ಬೇಡ, ಮುಂದಿನ ಚರ್ಚೆ ಮಾಡಬೇಡಿ. ಒಂದ್ ನಿಮಿಷ, ನಾವೇನ್ ಕೊಟ್ಟಿದ್ದೀರಿ ಇದನ್ನ ಬೇಕಾದ್ರೆ ನಾನು- ಒಂದ್ ನಿಮಿಷ, ಇದೊಂದ್ ನಿಮಿಷ ಕೇಳ್ಬಿಡಿ. ನೋಂದಾವಣಿ ಮಾಡಿಕೊಟ್ಟಿರುವ 10 ಎಕರೆ ಜಮೀನು ಹೊಸ ಸಿಡಿ ಪ್ಲಾನ್ ಅಲ್ಲಿ ಉದ್ಯಾನವನ ಎಂದಿದೆ. ಆಯ್ತು, ನೆಕ್ಸ್ಟ್ ಮುಗಿತಾ? ಒಂದು. ಎರಡನೇದು ತಾವು ಕೊಟ್ಟ ರಿಪ್ಲೈ, ಸದರಿ ಜಮೀನಿನಲ್ಲಿ ಇರಿಸಿರುವ ಬಡಾವಣೆ ಬಿಡಿಎಯಿಂದ ಮಂಜೂರಾತಿ ಮಾಡಿರುವುದಿಲ್ಲವೆಂದು. ಆಯ್ತು, ಎರಡು ಮಾಡಿಲ್ಲ. ಓಕೆ. ಮೂರನೇದು, ಸದರಿ ಜಮೀನುಗಳ ಮೇಲೆ ಮಾಲೀಕರುಗಳಿಂದ ತಕರಾರು ಇರುತ್ತದೆ. ಓಕೆ. ಅವರೇ ಹೇಳಿದ್ದಾರೆ. ಜಮೀನಿನ ಹತ್ತಿರ ಇರುವ ಸ್ಥಳೀಯ ಗ್ರಾಮ ಸದರಿ ಜಮೀನು ಸರ್ವೆ ಮಾಡಿಸಲು ಹಾಗೂ ಸುತ್ತಮುತ್ತ ಗೋಡೆ ಹಾಕಿ ಇದಿರಲಿ. ಇದರಲ್ಲಿ ನಾನು ಹೆಚ್ಚಿಗೆ ಕೇಳಕ್ ಹೋಗಲ್ಲ ಸಭಾಧ್ಯಕ್ಷರೇ. ಇಷ್ಟೊಂದು ಅವ್ಯವಹಾರ ಮಾಡಿರೋದು ಒಂದು SC STಗೆ 350 ಸೈಟ್ ಮೋಸ ಮಾಡಿರೋಂಥ ಸೊಸೈಟಿ. ಆದ್ರನ್ನ ನಾವು ಸುಮ್ಮನೆ ಬಿಡ್ಬೇಕಾ? ಆಯ್ತು, ನಿಮಗೆ ಏನು ಕೇಳ್ತೀವಿ? ಈಗ ಸಂಪೂರ್ಣವಾಗಿ ಸಭೆಗೆ- ಈಗ ನಿಮ್ಮ ಬೇಡಿಕೆ ಏನು? ಚರ್ಚೆಗೆ ಅವಕಾಶ ಕೊಡಿ, ಮುಖ್ಯಮಂತ್ರಿಗಳು ಬರಲಿ. ಒಂದ್ ನಿಮಿಷ ಪ್ಲೀಸ್ ಕಣ್ಲಿ ದಯವಿಟ್ಟು ಕೂತ್ಕೊಳ್ಳಿ. ಒಂದು ಸಮಗ್ರ ಉತ್ತರ ಕೊಟ್ಟಿದ್ದೀವಿ. ಓಕೆ. ಆಮೇಲೆ ಅದು ಏನು ಕೋರ್ಟ್ನಲ್ಲಿ ಸ್ಟೇ ಇತ್ತು, ಅದು ವೆಕೇಟ್ ಆಗಿದೆ, ವಿಚಾರಣೆ ಮುಂದುವರೆದಿದೆ. ಇವತ್ತು ಸ್ಟ್ಯಾಚ್ಯೂಟರಿ ಎನ್ಕ್ವೈರಿ ಏನಿದೆ ದಯವಿಟ್ಟು ಕೇಳಿಸ್ಕೊಳ್ಳಿ. ತಾವೇನೆಲ್ಲ ಹೇಳ್ತಾ ಇದ್ದೀರಲ್ಲ, ಅಂಡರ್ ಸೆಕ್ಷನ್ 64 ಆಫ್ ಕರ್ನಾಟಕ ಕೋಆಪರೇಟಿವ್ ಸೊಸೈಟಿ ಆಕ್ಟ್ 1959 ಇದು ನಡೀತಾ ಇದೆ. ಇದು ಬರೀ ತನಿಖೆ ಯಾವುದೇ ಒಂದು ಆಸ್ಪೆಕ್ಟ್ ಮ್ಯಾಗಲ್ಲ, ಸಮಗ್ರವಾಗಿ ತಾವು ಏನು ಹೇಳಿದಿರಲ್ಲ ಆ ಎಲ್ಲವನ್ನ ಒಳಗೊಂಡು ತನಿಖೆ ನಡೀತಾ ಇದೆ. ಹೀಗಾಗಿ ಇವತ್ತು ಆ ಎನ್ಕ್ವೈರಿಯಲ್ಲಿ ಸತ್ಯಾಂಶ ಹೊರಗೆ ಬರ್ತದೆ. ಆ ಎನ್ಕ್ವೈರಿ ಇದ ನಂತರ ನಾವು ಕ್ರಮವನ್ನು ಕೈಗೊಳ್ತೀವಿ. ಸಂಪೂರ್ಣ ಚರ್ಚೆ ಅರ್ಧ ಗಂಟೆ ಚರ್ಚೆಗೆ ಅವಕಾಶ ಮಾಡಿ. BR ಪಾಟೀಲ್ ಇಲ್ಲ, ಅಪ್ಪಾಜಿ SS ನಾಡಗೌಡ್ ಇಲ್ಲ, ವಿ ಸುನಿಲ್ ಕುಮಾರ್. ಮಾನ್ಯ ಅಧ್ಯಕ್ಷರೇ, ಯಕ್ಷಗಾನ ಕಲಾವಿದರ ಕುರಿತು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.